ಈ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನುವಂಥ ಮಾತಿದೆಯಲ್ಲ, ಡಿ ಕೆ ಶಿವಕುಮಾರ್ ಆಡಿರುವಂಥ ಈ ಪದಗಳು ಈಗ ಚಲನಚಿತ್ರ ರಂಗದಲ್ಲೂ ಕೂಡ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಇನ್ನು ರಾಜಕೀಯವಾಗಿ ಕೂಡ ಇದಕ್ಕೆ ಅದರದೇ ಆದಂಥ ತಿರುಗೇಟು ಅಥವಾ ಕೌಂಟರ್ಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ಅತ್ತ ವಿಪಕ್ಷದಲ್ಲಿರುವಂಥ BJP ಅವರು ಮಾಡಿರುವಂಥ ಪದಬಳಿಕೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಚಿತ್ರರಂಗದ ದಿಗ್ಗಜರು ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಹರಿಯಾಯಿದ್ರು. ರಾಜೇಂದ್ರ ಸಿಂಗ್ ಬಾಬು ಅವರು ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಅನ್ನುವಂಥ ನೇರ ಮಾತುಗಳನ್ನ ಆಡ್ತಾ ಇದ್ದಾರೆ. ಇನ್ನು ನಾಗಾಭರಣ ಅವರು ಡಿ ಕೆ ಶಿವಕುಮಾರ್ ಅವರ ಸಂಸ್ಕಾರವನ್ನು ಪ್ರಶ್ನೆ ಮಾಡಿದ್ರು. ಇದೆಲ್ಲದರ ನಡುವೆ ಈಗ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಅನೇಕರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಶಾಸಕ ರವಿ ಗಣಿಗ ಅವರು ಚಿತ್ರರಂಗದ ನಟ ನಟಿಯರನ್ನ ಪ್ರಶ್ನೆ ಮಾಡ್ತಾ ಕನ್ನಡಕ್ಕೋಸ್ಕರ ಅಥವಾ ಕನ್ನಡದ ನೆಲ ಜಲ ಭಾಷೆಗೋಸ್ಕರ ನಿಮ್ಮ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು ಕಡೆಗೆ TV9 ಜೊತೆಗೆ ಮಾತನಾಡಿದಂಥ DCM ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಬಾಬು ಅವರನ್ನೇ ಪ್ರಶ್ನೆ ಮಾಡಿದ್ದಾರೆ. ಹಾಗೆಂದರೆ ಜೊತೆಗೆ ನಾಗಾಭರಣ ಅವರನ್ನು ಕೂಡ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ನನ್ನ ಮಾತಿನ ಅರ್ಥ ಚಿತ್ರರಂಗದ ಒಳಿತು, ಅದನ್ನು ನೀವು ಯಾವ ರೀತಿ ಬೇಕಾದರೂ ಕಲ್ಪಿಸ್ಕೊಳ್ಳಿ ಅಂತ ಹೇಳ್ತಾನೆ ಅವರೆಲ್ಲ ಆರೋಪಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಕನ್ನಡ ಸಿನಿಮಾದ ಬಗ್ಗೆ ಯಾವ ರೀತಿಯ ಅಭಿಮಾನವನ್ನ ನಮ್ಮವ್ರು ಇಟ್ಕೊಂಡಿದ್ದಾರೆ ಅನ್ನೋದು. ಬಳಸಿದ ಪದಗಳು ಸರಿ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಇನ್ನು DCM ಈಗಲೇ ಹೆಂಗ್ ಮಾತಾಡ್ತಾ ಇದ್ದಾರೆ. ಯಾರಪ್ಪನ ಮನೆ ಸ್ವತ್ತು ಅಲ್ಲ ರಾಜಕಾರಣ, ನಿಮ್ಮಪ್ಪನ ಮನೆ ಸ್ವತ್ತು ಅಲ್ಲ ವಿಧಾನಸೌಧ. ಹೋರಾಟ ಮಾಡಲಿ, ಧಿಕ್ಕಾರ ಕರೀಲಿ, ಜೈಕಾರ ಹಾಕ್ಲಿ, ಇವೆಲ್ಲ ಏನಿಲ್ಲ. DCM DK ನಟ್ಟು ಬೋಲ್ಟ್ ವಾರ್ನಿಂಗ್. ಚಿತ್ರರಂಗ ವರ್ಸಸ್ ಸರ್ಕಾರ. ಡಿಕೆಶಿಯ ಒಂದೇ ಒಂದು ಎಚ್ಚರಿಕೆ ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಕಂಪನ ಸೃಷ್ಟಿಸಿದೆ, ಪರ ವಿರೋಧಕ್ಕೂ ಕಾರಣವಾಗಿದೆ. ಇಷ್ಟು ದಿನ ನಟ ನಟಿಯರು ಆಕ್ರೋಶ ಹೊರಹಾಕಿದ್ರು. ಇದೀಗ ಹಿರಿಯ ನಿರ್ದೇಶಕರೇ ರೊಚ್ಚಿಗೆದ್ದಿದ್ದಾರೆ. ಕರೆಯೋ ರೀತಿ ಕರೆದ್ರೆ ಬರ್ತಿದ್ವಿ, ಕರ್ನಾಟಕ ನಿಮ್ಮ ತಾತನ ಆಸ್ತಿಯಲ್ಲ, ನೀವೇನು ಪರ್ಮನೆಂಟ್ ಅಲ್ಲ ಅಂತ ನೇರವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಆಹ್ವಾನ ಗುದ್ದಾಟ ತಾರಕಕ್ಕೇರಿದೆ. DK ನಟ್ಟು ಬೋಲ್ಟ್ ಮಾತು ಸ್ಯಾಂಡಲ್ವುಡ್ ಕಂಪನ. ನಿಮಗೆ ನಾಚಿಕೆ ಆಗಬೇಕು, ಸರ್ವಾಧಿಕಾರಿ ಮಾತು ಸರಿಯಲ್ಲ. ಡಿಕೆಶಿ ವಿರುದ್ಧ ನಿರ್ದೇಶಕ ರಾಜೇಂದ್ರ ಸಿಂಗ್ ಆಕ್ರೋಶ. ಮೊನ್ನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಡಿಕೆ ಆಡಿದ ನಟ್ಟು ಬೋಲ್ಟು ಮಾತ್ ಸ್ಯಾಂಡಲ್ವುಡ್ ನಲ್ಲಿ ಕಂಪನ ಸೃಷ್ಟಿಸಿದೆ. ಯಾರು ಬರದಿದ್ದಕ್ಕೆ ವೇದಿಕೆಯಲ್ಲಿ ಅಸಮಾಧಾನ ಹೊರಹಾಕಿದ್ರು. ಸರ್ಕಾರವನ್ನೇ ಟಾರ್ಗೆಟ್ ಮಾಡಿದ ನಿರ್ದೇಶಕ ರಾಜೇಂದ್ರ ಸಿಂಗ್ ನಿಮಗೆ ನಾಚಿಕೆ ಆಗಬೇಕು, ಸರ್ವಾಧಿಕಾರಿ ರೀತಿ ಮಾತು ಸರಿಯಲ್ಲ ಅಂದ್ರು. ನಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕಂದ್ರೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ. ಇಂಥದನ್ನು ಯಾವುದನ್ನು ಇಟ್ಕೊಳಕ್ಕೆ ಅವ್ರ ಮನಸ್ಸಲ್ಲೇ ಇನ್ನೂ ಗೊತ್ತಿಲ್ಲ. ಈಗ ಯಾತಕ್ಕೆ ಹಳೇದನ್ನು ನೆನೆಸ್ಕೋಬೇಕು ಅಂದರೆ ಪ್ರತಿಯೊಂದು ಯಾರ ಚರಿತ್ರೆ ಮರಿತಾರೋ ಅದು ಯಾವಾಗಲೂ ಯಾವ ದೇಶನೂ ಉದ್ದಾಗಲ್ಲ, ಯಾವ ಇಂಡಸ್ಟ್ರಿನೂ ಉದ್ದಾಗೋದಿಲ್ಲ. ಆಹ್ವಾನವಿಲ್ಲದಕ್ಕೆ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಬೇಸರ. ವಿದೇಶದವರಿಗೆ ಆಹ್ವಾನ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ ಅಂತ ಹಿರಿಯ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಬೇಸರ ಹೊರ ಹಾಕಿದ್ರು. ಕನ್ನಡದವರಿಗೆ ಈ ಸಲ ಕನ್ನಡ ನಿರ್ಮಾಪಕರಿಗೆ, ಕನ್ನಡ ನಿರ್ದೇಶಕರಿಗೆ, ಕನ್ನಡ ತಂತ್ರಜ್ಞರಿಗೆ ಆಹ್ವಾನ ಕೂಡ ಹೋಗಿಲ್ಲ ಅನ್ನೋದು ದೊಡ್ಡ ಸುದ್ದಿ. ಆದರೆ ಫಾರಿನ್ ಡೆಲಿಗೇಟ್ಸಿಗೆಲ್ಲ ಆಹ್ವಾನ ಹೋಗಿದೆ. ಅದು ನಮ್ಮ ಆರ್ಕೈವ್ ಬಗ್ಗೆ ಅಥವಾ ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ಯಾವ ರೀತಿಯ ಅಭಿಮಾನವನ್ನು ನಮ್ಮವ್ರು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಹೇಳೋದು. ನಟ್ಟು ಬೋಲ್ಟ್ ಎಲ್ಲ JC ರೋಡ್ನಲ್ಲೇ ಸಿಗುತ್ತೆ, ನಾವು ಎಲ್ಲರನ್ನು ಕರೆದಿದ್ದೀವಿ ಅಂತ ಹಿರಿಯ ನಟ ಸಾಧು ಕೋಕಿಲ ನಮ್ಮಿಂದ ಯಾವ ತಪ್ಪು ಆಗಿಲ್ಲ ಅಂದ್ರು. ಸಿನಿಮಾ ರಂಗದವರು ನಮ್ಮವರು ಅನ್ನೋದಕ್ಕೋಸ್ಕರ ಹೇಳ್ತಿದ್ದಾರೆ. ನೀವು ಪ್ರತಿ ಅದಕ್ಕೂ ಬಟ್ಟು ಬೋಲ್ಟು ನೆಟ್ಟು ಬೋಲ್ಟು ಅದನ್ನು ಇವಾಗ ನೀವು ಏನು ಮಾಡ್ತಿದ್ದೀರ ಅಂದರೆ JC ರೋಡ್ನ ಹೈಲೈಟ್ ಮಾಡ್ತಾ ಇದ್ದೀರಾ. ಅಲ್ಲೇ ನೆಟ್ಟು ಬೋಲ್ಟು ಸಿಗೋದು. ದೊಡ್ಡ ದೊಡ್ಡ ಕಲಾವಿದರನ್ನ ಕರೆಸಿದಾಗ ಅಲ್ಲಿ ನಾವು ಮೇಂಟೈನ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಯಾಕೆಂದರೆ ಕರೆಸ್ಬಿಟ್ಟು ಅವ್ರನ್ನ ಕೆಳಗೂ ಕೂರ್ಸೋಕ್ಕಾಗಲ್ಲ, ಮೇಲೂ ಕೂಡ ಕರಿಬೇಕಾಗುತ್ತೆ. ಅದಕ್ಕೆಲ್ಲ ವ್ಯವಸ್ಥೆ ಫುಲ್ ಇದ್ದಾಗ ಹಿಂಗೆ ಮಾಡೋಕ್ಕಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಜನರಲ್ಲಾಗಿ ಎಲ್ಲರನ್ನೂ ಕರೆದಿದ್ದೀವಿ. ನಟ ನಟಿಯರು ಭಾಗಿಯಾಗದಕ್ಕೆ ಮೊನ್ನೆ DK ಸಿನಿಮಾನೇ ಮಾಡೋಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಇದಕ್ಕೆ ಎಚ್ಚರಿಕೆ ಕೊಟ್ಟ ನಿರ್ದೇಶಕ ರಾಜೇಂದ್ರ ಸಿಂಗ್ ನಾವು UPಗೆ ಹೋಗ್ತೀವಿ ಅಂದ್ರು. ಸಿನಿಮಾನೇ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ರೆ ರೀ ನಮ್ಗೆ ಸಿನಿಮಾ ಇಲ್ಲಿ ಬೇಡ ರೀ, ನಾವು ಪಕ್ಕಕ್ಕೆ ಹೋಗ್ತೀವಿ UPಗೆ. 5 ಕೋಟಿ ಸಬ್ಸಿಡಿ ಕೊಡ್ತಾರೆ. ಎಷ್ಟು? 5 ಕೋಟಿ. ನನ್ನ ಟೀಕೆ ಮಾಡ್ತೀನಿ ಅಂದ್ರೆ ಬಹಳ ಖುಷಿಯಿಂದ ಮಾಡಲಿ, ಏನು ತೊಂದರೆ ಇಲ್ಲ. ಹೋರಾಟ ಮಾಡಲಿ, ಧಿಕ್ಕಾರ ಕರೀಲಿ, ಜೈಕಾರ ಹಾಕ್ಲಿ, ಇವೆಲ್ಲ ಏನಿಲ್ಲ. ನಾನು ಇಂಡಸ್ಟ್ರಿ, ಅವ್ರಿಗೆ ಹೆಂಗ್ ಇಂಡಸ್ಟ್ರಿ ನಾನು ಇಂಡಸ್ಟ್ರಿಯವನೇ. ಐ ಆಮ್ ಆಲ್ಸೋ ಎ ಪಾರ್ಟ್ ಆಫ್ ದ ಇಂಡಸ್ಟ್ರಿ. ಬೀಯಿಂಗ್ ಎ ಪಾರ್ಟ್ ಆಫ್ ದ ಇಂಡಸ್ಟ್ರಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಕರ್ನಾಟಕ ನಿಮ್ಮ ತಾತನ ಆಸ್ತಿಯಲ್ಲ ಅಂತ ರಾಜೇಂದ್ರ ಬಾಬು ಸಿಂಗ್ ಹೇಳಿದ್ರು. ಇದಕ್ಕೆ ಗರಂ ಆದ DK ನಿಮಗೆ ಅಧಿಕಾರ ಕೊಟ್ಟಾಗ ಏನ್ ಮಾಡಿದ್ರಿ ಅಂದ್ರು. ಒಂದು ವಿಚಾರದಲ್ಲಿ
ನಟ್ಟು ಬೋಲ್ಟು ಅಂತ ಹೇಳಬಾರ್ದಾಗಿತ್ತು. ಕನ್ನಡ ಚಿತ್ರರಂಗನ ನೀವು ಮಾಡೋಕ್ಕೆ ಬಿಡಲ್ಲ ಅಂದರೆ ಇದು ಯಾರ ತಾತನ ಮನೆಯದು ಅಲ್ಲ. ಕರ್ನಾಟಕಕ್ಕೆ 2000 ವರ್ಷದ ಇತಿಹಾಸ ಇದೆ. ಎಂತೆಂದು ಇವ್ರು ಟೆಂಪ್ರರಿ, ಇವ್ರೇನಾದ್ರು ಪರ್ಮನೆಂಟ್ ಇಲ್ಲಿ ಇವರೇ ಇರ್ತಾರ 200 ವರ್ಷ ಹೋಗ್ತಾರೆ ಬರ್ತಾರೆ ಇವರೆಲ್ಲ. ಇವ್ರನ್ನೆಲ್ಲ ನಾವು ಈ ಮಾತನ್ನು ಹೇಳೋ ಪರಿಸ್ಥಿತಿ ಅಲ್ಲ. ರಾಜೇಂದ್ರ ಸಿಂಗ್ ಬಾಬು ನನ್ನ ಫ್ರೆಂಡು, ಅವ್ರಿಗೆ ನಾವು ಚೇರ್ಮನ್ ಮಾಡಿದ್ದು, ಅಧಿಕಾರದ ದರ್ಪ ಇದ್ದದಕ್ಕೆ ಅವ್ರು ಚೇರ್ಮನ್ ಮಾಡಿದ್ದು. ಬಟ್ ಅವರು ಒಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ನ ಅವ್ರಿಗೆ ನಮ್ಮ ಪಕ್ಷಕ್ಕೆ ಇಂಡಸ್ಟ್ರಿಗೆ ಸಹಾಯ ಮಾಡಲಿ ಅಂತ ನಾವು ಮಾಡಿದ್ದು. ಅದಾದಮೇಲೆ ಒಂದಿನನೂ ಅವರು ನಮ್ಮ ಪಕ್ಷದ ಕೆಲಸಕ್ಕೆ ಬರಲಿಲ್ಲ. ದರ್ಪ ಹಂಗೆ ಬಂದ್ಬಿಡ್ತದ? ಜನ ಕೊಟ್ಟಿದ್ದ ದರ್ಪನೇ, ಆ ದರ್ಪದಿಂದನೇ ಅವ್ರಿಗೆ ಒಂದು ಅಧಿಕಾರ ಕೊಟ್ಟಿದ್ದು ನಾವು. ನಿರ್ದೇಶಕ TS ನಾಗಾಭರಣ ಕೂಡ ಪದ ಬಳಕೆ ಸರಿಯಲ್ಲ ಅಂದ್ರು. ಇದಕ್ಕೆ DCMDK ನಾನು ಹಳ್ಳಿ ಭಾಷೆಯಲ್ಲಿ ಮಾತನಾಡಿದ್ದು ಅಂದ್ರು. ಎಲ್ಲರನ್ನು ಕರೀಬೇಕಾಗತ್ತೆ. ಬನ್ರಿ ಅಂತ ದ್ರಾಷ್ಟವಾಗಿ ಹೇಳೋಕ್ಕಾಗಲ್ಲ. ಹಾಗೆಯೇ ಅವ್ರಿಗೂ ಏನೇನೋ ತಾಪತ್ರಯಗಳು ಇರ್ತವೆ. ಹಾಗಾದ್ರೆ ಬರಲಿಲ್ಲ ಅಂದ ಮಾತ್ರಕ್ಕೆ ಅವರೆಲ್ಲರೂ ಏನೋ ತಪ್ಪು ಮಾಡಿದ್ದಾರೆ ಅಂತ ಹೇಳೋದು ಕೂಡ ತಪ್ಪಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಬಳಸಿದ ಪದಗಳು ಸರಿಯಿಲ್ಲ. ಅದು ಯಾವ ಸಂಸ್ಕಾರದಿಂದ ಬಂದಿದೆಯೋ ಅದು ಆ ಸಂಸ್ಕಾರಕ್ಕೆ ಒಗ್ಗಿ ಹೋಗಿರೋದ್ರಿಂದ ನಾವು ಅದನ್ನು ಒಂದು ದುರಾದೃಷ್ಟ ಅಂತ ಅಂದುಕೊಳ್ಬೇಕಾಗತ್ತೆ ಅಷ್ಟೆ. ಅವರು ಮಾತಾಡಿದ್ದು ಆ ಕಂಟೆಂಟು ಮತ್ತು ಕಾಂಟೆಕ್ಸ್ಟು ಮತ್ತು ರೀತಿ ಮೂರು ತಪ್ಪೆ. ಆಯ್ತಪ್ಪ, ನೋಡೋಣ. ನನ್ನ ಹಳ್ಳಿ ಭಾಷೆ ನಾನು ಹೇಳಿದ್ದೀನಿ. ಅವ್ರದ್ದು ಸ್ಪೆಸಿಫಿಕ್ ಆಗಿ ಏನಾದ್ರು ಒಂದು ಹೊಸ ಭಾಷೆ ಹೇಳ್ಕೊಳ್ಳಿ. ನಾಗಾಭರಣ, ಅನಿಲ್ ಕಲ್ಕೆರೆ, TV9 ಬೆಂಗಳೂರು.